ಹಾಯ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋಗೆ ಹೋಗೋಣ. ಥರ್ಡ್ ಐ ಕರ್ನಾಟಕ 09 ನಮ್ಮ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನನ್ನು ಬಳಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶ್ರೀ ಸುಂದರಕಾಂಡ. ಮಾರುತಿಯು ಸಮುದ್ರವನ್ನು ದಾಟುವ ಇಚ್ಛೆಯುಳ್ಳವನಾಗಿ ಸ್ವಸ್ವದೇಕ ಪ್ರಕಾರನು, ಗುಣಪೂರ್ಣನು, ಷಡ್ಗುಣೇಶ್ವರಯ್ಯ ಸಂಪನ್ನನು, ಸರ್ವೇಶ್ವನು, ಜಲಧಿ ಗಂಭೀರ ಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನ ದೇವನಿಗೆ ನಮಸ್ಕಾರ ಮಾಡಿ ಶ್ರೇಷ್ಠವಾದ ಮಹೇಂದ್ರ ಪರ್ವತದ ಮೇಲಿಂದ ಹನುಮಂತನು ಆಕಾಶಕ್ಕೆ ಜಿಗಿದನು. ಹನುಮಂತನು ಗಗನದಲ್ಲಿ ಹಾರುವ ರಭಸಕ್ಕೆ ಸಮುದ್ರವೇ ಅಲ್ಲೋಲ ಕಲ್ಲೋಲವಾಯಿತು. ಜಲಚರ ಪ್ರಾಣಿಗಳೊಂದಿಗೆ ಸಮುದ್ರವು ಮೇಲಕ್ಕೆ ಬಂದಿತು. ಮಹೇಂದ್ರ ಪರ್ವತದ ಮೇಲಿದ್ದ ಗಿಡಮರಗಳು ಬುಡ ಸಮೇತವಾಗಿ ಚಲಿಸಿ ಹನುಮಂತನನ್ನು ಹಿಂಬಾಲಿಸಿದವು. ಸಮುದ್ರದಲ್ಲಿ ಮುಳುಗಿದ್ದ ಮೈನಾಕ ಪರ್ವತವು ಕೂಡ ಹನುಮನಿಗೆ ಸಹಾಯ ಮಾಡಲಿಕ್ಕಾಗಿ ಮೇಲಕ್ಕೆ ಬಂದಿತು. ಇಂದ್ರನು ಪರ್ವತಗಳ ಪಕ್ಷಗಳನ್ನು ಹರಿಸುವ ಸಮಯದಲ್ಲಿ ಪಾರ್ವತಿಯ ತಮ್ಮನಾದ ಮೈನಾಕ ಪರ್ವತವನ್ನು ವಾಯುದೇವರು ಸಮುದ್ರದಲ್ಲಿ ಹಾಕಿದರು. ಆದುದರಿಂದ ಮೈನಾಕ ಪಕ್ಷಗಳು ಹಾಗೆಯೇ ಉಳಿದವು. ವಾಯುದೇವರ ಉಪಕಾರವನ್ನು ಸ್ಮರಿಸಿ ಕೃತಜ್ಞತೆಯನ್ನು ಸೂಚಿಸಲೋ ಎಂಬಂತೆ ಮೈನಾಕವು ವಾಯುಪುತ್ರನು ವಿಶ್ರಾಂತಿ ಪಡೆಯಲೆಂದೇ ಜಲದಿಂದ ಎದ್ದು ಮೇಲಕ್ಕೆ ಬಂದಿತು. ಅಮಿತ ಬಲನಾದ ಶ್ರಮವನ್ನರಿಯದ ಹನುಮಂತನಿಗೆ ಶ್ರಮದ ಮಾತೇ ಇಲ್ಲ. ಆದರೂ ಅದರ ಸಂತೋಷಕ್ಕಾಗಿ ಹನುಮಂತನು ಮೈನಾಕವನ್ನು ಅಲ್ಲಂಘಿಸಿ ಮುಂದೆ ನಡೆದನು. ಅಲ್ಲಿ ಸುರರಿಂದ ಕಳುಹಿಸಲ್ಪಟ್ಟ ಸುರಸ ಎಂಬ ನಾಗಮಾತೆಯನ್ನು ಕಂಡನು. ತಾನು ಬಯಸಿದ್ದು ತನಗೆ ಆಹಾರವಾಗಲಿ ಎಂಬುದಾಗಿ ಆ ನಾಗಮಾತೆಗೆ ಸುರರ ವರವಿದ್ದಿತು. ವಿಶಾಲವಾದ ತನ್ನ ಬಾಯನ್ನು ತೆರೆದಳು. ಸುರಸ ನುಂಗಲು ಬಂದಿರುವ ಸುರಸ ಬಾಯಿಯಲ್ಲಿ ಹನುಮಂತನು ಪ್ರವೇಶ ಮಾಡಿ ಕ್ಷಣದಲ್ಲಿಯೇ ಹೊರಬಂದನು. ಇದನ್ನು ಕಂಡ ದೇವತೆಗಳಿಗೆ ವಾಯುದೇವರ ಬಲದ ಅರಿವಾಯಿತು. ನಾಗಕನ್ನಿಕೆಗೆ ವರವು ಫಲಿಸಿದಂತಾಯಿತು. ಇದರಿಂದಾಗಿ ಹನುಮಂತನಿಗೆ ಸುರರ ಮೇಲಿರುವ ಅಭಿಮಾನವು ವ್ಯಕ್ತವಾಯಿತು. ಸುರರು ಪುಷ್ಪಕ ಮುಷ್ಟಿಗರೆದರು ಹನುಮನನ್ನು ಸಂತೋಷಪಡಿಸಿದರು. ಹನುಮನು ಸುರರ ಆದರ ಪಡೆದು ಆನಂತರ ಗಗನದಲ್ಲಿ ಚಲಿಸಿದನು. ನೆರಳನ್ನು ಸೆಳೆದು ಮೇಲೆ ಹಾರುವ ಪ್ರಾಣಿಗಳನ್ನು ತನ್ನ ಬಳಿಗೆ ಸೆಳೆದುಕೊಳ್ಳುವ ಸಿಮ್ಮಿಕ ಎಂಬ ರಾಕ್ಷಸಿಯನ್ನು ಹನುಮಂತನು ನೋಡಿದನು. ಲಂಕಾಪುರದ ರಕ್ಷಣೆಗಾಗಿ ಶತ್ರುವೀರರ ನಿಗ್ರಹಕ್ಕಾಗಿ ಬ್ರಹ್ಮದೇವರು ಸಿಮ್ಮಿಕಿಗೆ ಅಮಿತ ಬಲವನ್ನಿತ್ತರು. ಅವಳು ಹಾರುವ ಹನುಮಂತನ ನೆರಳನ್ನು ಪಿಡಿದು ಸೆಳೆದಳು. ಅಮಿತ ಬಲಶಾಲಿಯಾದ ಹನುಮಂತನು ಅವಳಲ್ಲಿ ಪ್ರವೇಶ ಮಾಡಿ ಅವಳ ದೇಹವನ್ನು ಸೀಳಿ ಹೊರಬಂದನು. ಹನುಮಂತನು ಅಪರಿಮಿತವಾದ ತನ್ನ ಬಲವನ್ನು ತೋರಿ ಬ್ರಹ್ಮವರದಿಂದ ರಕ್ಷಿತಳಾಗಿದ್ದ ಸಿಮ್ಮಿಕಿಯನ್ನು ಸಂಹರಿಸಿದನು. ಲಂಕೆಯ ತ್ರಿಕೂಟ ಪರ್ವತದ ಶಿಖರದ ಮೇಲೆ ಲಂಬ ಇಳಿದನು. ತನ್ನ ರೂಪವನ್ನು ಹನುಮಂತನು ಚಿಕ್ಕದಾಗಿ ಮಾಡಿಕೊಂಡನು. ಹನುಮಂತನು ಬೆಕ್ಕಿನಷ್ಟೇ ಸಣ್ಣ ರೂಪವನ್ನು ಧರಿಸಿ ಲಂಕಾನಗರ ಪ್ರವೇಶ ಮಾಡಿದನು. ನಗರಾಭಿಮಾನಿ ದೇವತೆಯಾದ ಲಂಕಿಣಿಯನ್ನು ಕಂಡನು. ಅವಳು ಹನುಮಂತನನ್ನು ತಡೆದಳು. ಆಗ ಅವಳಿಗೆ ಮುಷ್ಟಿ ಪ್ರಹಾರ ಮಾಡಿದನು. ವಿಜಿತಳಾದ ಲಂಕಿಣಿಯನ್ನು ಹನುಮಂತನು ಲಂಕಾಪುರ ಪ್ರವೇಶ ಮಾಡಲಿಕ್ಕೆ ಸಮ್ಮತಿ ಇತ್ತಳು. ಲಂಕೆಯ ಹೊರಗೂ ಒಳಗೂ ಹುಡುಕಿದ ಹನುಮಂತನು ಅಶೋಕವನದಲ್ಲಿ ಸಿಸುಂಪ ವೃಕ್ಷದ ಕೆಳಗಡೆ ಕುಳಿತಿರುವ ಸೀತಾಮಾತೆಯನ್ನು ಕಂಡನು. ನಿಜವಾದ ಸೀತಾದೇವಿಯು ಕೈಲಾಸದಲ್ಲಿ ಪಾರ್ವತಿಯ ಪರಮೇಶ್ವರರಿಂದ ಪೂಜಿತಳಾಗಿರುವುದನ್ನು ಬಲ್ಲ ಹನುಮಂತನು ಲಂಕೆಯಲ್ಲಿರುವುದು ಸೀತೆಯ ಆಕೃತಿ ಎಂಬುದನ್ನು ಬಲ್ಲನು. ಅಸುರ ಜನ ಮೋಹನಾರ್ಥವಾಗಿ ಶ್ರೀರಾಮಚಂದ್ರನ ವಿಡಂಬನೆ ಎಂಬುದನ್ನು ಬಲ್ಲವನಾದ ಮಾರುತಿಯು ತಾನು ನಟನೆ ಮಾಡಿದನು. ಪರಮಾತ್ಮನಂತೆಯೇ ನಟನೆ ಮಾಡುವ ಸೀತಾಮಾತೆಗೆ ಕೊಡಲು ರಾಮಚಂದ್ರನು ತನಗೆ ಇತ್ತ ಉಂಗುರವನ್ನಿತ್ತನು. ಸೀತಾಮಾತೆಯಲ್ಲಿದ್ದಂತಹ ಆಭರಣಗಳು ಸೀತಾ ಆಕೃತಿಯಲ್ಲಿರುವ ಮಾತೆಯಲ್ಲಿಯೂ ಇದ್ದವು. ಅದೇ ರೀತಿಯ ಆಭರಣಗಳು ಇಬ್ಬರಲ್ಲಿಯೂ ಇದ್ದವು. ಸೀತೆಯು ತನ್ನಲ್ಲಿದ್ದ ಚೂಡಾಮಣಿಯನ್ನು ರಾಮನಿಗೆ ಕೊಡಲಿಕ್ಕಾಗಿ ಹನುಮಂತನ ಕೈಗೆ ಕೊಟ್ಟಳು. ಸೀತಾಮಾತೆಯು ಮತ್ತು
ಹನುಮಂತನ ವಿಡಂಬನೆಯ ರಾತ್ರಿಯ ಸಮಯದಲ್ಲೇ ನಡೆಯಿತು. ಆಗ ಲಂಕಾಪುರದ ಜನರು ನಿದ್ರಾಹೀನರಾಗಿದ್ದರು. ಆದರೆ ಅವರ ವಿಡಂಬನೆಯನ್ನು ಗಗನತಲದಲ್ಲಿದ್ದ ದೇವತೆಗಳು ನೋಡಿದರು. ಪರಮಾತ್ಮನು, ರಾಮದೇವಿಯರು, ಜೀವೋತ್ತಮರಾದ ವಾಯುದೇವರು, ಕಲಿಮತ್ತಾದ ಅಸುರ ಜನ ಮೋಹನಾರ್ಥಕವಾಗಿ ವಿಡಂಬನೆ ಮಾಡಿದರು. ದೋಷ ದೂರಾದರೂ ಅಸುರರಿಗೆ ತಾವು ಅಜ್ಞಜನರು, ದುಃಖಾದಿಗಳಿಂದ ಬಾಧಿತರೆಂಬುದನ್ನು ತೋರಿಸಲು ನಟನೆ ಮಾಡಿದರು. ಕುಶಿಜನರು, ದೇವತೆಗಳು ಇವರ ವಿಡಂಬನೆಯನ್ನು ತಿಳಿದವರೇ ಆಗಿದ್ದರು. ಜ್ಞಾನಿ ಜನೇಂದ್ರನು, ಅಜ್ಞಾದಿ ದೋಷದೂರನೂ ಆದ ಪವನಪುತ್ರನು ತನ್ನ ಅನೇಕ ಕಾರ್ಯಗಳಿಂದ ತನ್ನನ್ನೇ ಪ್ರಕಟಗೊಳಿಸಬೇಕೆಂಬ ಸಂಕಲ್ಪವುಳ್ಳವನಾದನು. ಆನಂತರ ಹನುಮಂತನು ಸಕಲ ರಾಕ್ಷಸ ವಿನಾಶವನ್ನು ಬಯಸಿ ಸೀತಾಮಾತೆಯು ಕುಳಿತಿದ್ದ ವೃಕ್ಷವನ್ನು ಬಿಟ್ಟು ರಾವಣನ ಅಶೋಕವನವನ್ನು ಸಂಪೂರ್ಣ ನಾಶ ಮಾಡಿದನು. ಬಳಿಕ ಸಿಂಹನಾದಗೈಯುತ್ತಾ ಮಹಾದ್ವಾರದ ಬಳಿ ಬಂದನು. ಆಗ ರಾವಣಾಸುರನು ಹನುಮಂತನ ವಿವಿಧ ಚೇಷ್ಟೆಗಳನ್ನು ಕೇಳಿದನು. ಆ ಕಪಿಯನ್ನು ಹಿಡಿಯಲು ತನ್ನ ಅನೇಕ ಅನುಚರರಿಗೆ ಆಜ್ಞಾಪಿಸಿದನು. ಶಂಕರರ ವರಪ್ರಸಾದದಿಂದ ಮರಣದೂರರಾದ ಆ ರಾಕ್ಷಸರು ದೇವತೆಗಳು ಅಂತರಾತ್ಮನೂ ಮಹಾಬಲಶಾಲಿಯೂ ವಾಯುಪುತ್ರನೂ ಆದ ಹನುಮಂತನ ಸಮೀಪಕ್ಕೆ ಬಂದರು. 80 ಕೋಟಿ ಸೈನ್ಯದಿಂದ 80,000 ಸೇನಾಧಿಪತಿಗಳಿಂದ ಕೂಡಿದ ಅನೇಕ ಆಯುಧಗಳನ್ನು ಪಿಡಿದು ನಿಂತ ಆ ಸೈನ್ಯವು ಕಪೀಂದ್ರನಾದ ಹನುಮಂತನನ್ನು ಸುತ್ತಮುತ್ತಿತು. ಆ ಮಹಾಸೈನ್ಯವು ಹನುಮಂತನನ್ನು ಸುತ್ತಮುತ್ತಿ ಅನೇಕ ಆಯುಧಗಳಿಂದ ಹೊಡೆದರೂ ಹನುಮಂತನಿಗೆ ಏನೂ ಆಗಲಿಲ್ಲ. ಆದರೆ ಹನುಮಂತನು ಆ ಸೈನ್ಯ ಸಮೂಹವನ್ನು ತನ್ನ ಕೈಯಿಂದಲೇ ತಡೆದು ಹೊಡೆದು ಪುಡಿ ಪುಡಿ ಮಾಡಿದನು. ಬಳಿಕ ರಾವಣನಿಂದ ಪ್ರೇರಿತರಾಗಿ ಬಂದ 7 ಜನ ಮಂತ್ರಿಕುಮಾರರನ್ನು ವರಬಲದಿಂದ ಮದಿಸಿ ರಕ್ಷಿತರೆಂದು ತಿಳಿದು ಪರ್ವತಾಕಾರವಾಗಿ ಕಾಣುವ ಆ ಮಂತ್ರಿಪುತ್ರನನ್ನು ಹನುಮಂತನು ತನ್ನ ಪಾದದಿಂದ ತುಳಿದು ಕೊಂದನು. ಶಂಕರರ ವರಪ್ರಸಾದದಿಂದ ಗರ್ವಿತರಾದ ಮಹಾಬಲಶಾಲಿಗಳಾದ ರಾಕ್ಷಸರನ್ನು ಹನುಮಂತನು ಕೊಂದು ಬಿಸಾಟಿದನು. ಹೀಗೆ ರಾವಣನ ಸೈನ್ಯದಲ್ಲಿ 1/3 ಭಾಗದಷ್ಟು ರಾಕ್ಷಸರನ್ನು ಆಂಜನೇಯನು ನಾಶಗೊಳಿಸಿದನು. ಅಸಮಾನ ವೀರನಾದ ಕಪಿಯು ಪರಾಕ್ರಮವನ್ನು ಕೇಳಿದ ರಾಕ್ಷಸೇಂದ್ರನು ತನಗೆ ಬಲದಲ್ಲಿ ಸಮನಾದ ಅಕ್ಷಕುಮಾರನನ್ನು ಯುದ್ಧಕ್ಕೆ ಕಳುಹಿಸಲು ಸಿದ್ಧಗೊಳಿಸಿದನು. ರಾವಣ ಕುಮಾರನಾದ ಅಕ್ಷಕುಮಾರನು ತೀಕ್ಷ್ಣವಾದ ಉತ್ತಮ ಅಸ್ತ್ರ ಮಂತ್ರಗಳಿಂದ ಮಂತ್ರಿತವಾದ ಬಾಣಗಳನ್ನು ವಾಯುಪುತ್ರನಾದ ಹನುಮಂತನ ಮೇಲೆ ವರ್ಷಧಾರೆಯಂತೆ ಬಿಟ್ಟನು. ಆದರೂ ಆ ಅಸ್ತ್ರಗಳಿಂದ ಹನುಮಂತನನ್ನು ಏನೂ ಮಾಡಲಿಕ್ಕಾಗಲಿಲ್ಲ. ಆಗ ಹನುಮಂತನು ರಾವಣಪುತ್ರನಾದ ಅಕ್ಷಕುಮಾರನನ್ನು ನೋಡಿ ಅವನು ರಾವಣನ ಬಲದಲ್ಲಿ 3ರಲ್ಲಿ 1 ಭಾಗದಷ್ಟು ಬಲವುಳ್ಳವನೆಂದು ತಿಳಿದನು. ರಾವಣನು ರಾಮನಿಂದಲೇ ಹತನಾಗಬೇಕು. ಆದುದರಿಂದ ಅವನನ್ನು ನಾನೀಗ ಕೊಲ್ಲಲಾಗದು. ಆದರೆ ಇನ್ನು ಮುಂದೆ ಬರಲಿರುವ ಇಂದ್ರಜಿತನನ್ನು ಈಗಲೇ ನಾನು ಕೊಂದರೆ ಅವನ ಶಕ್ತಿ ಪರಾಕ್ರಮಗಳನ್ನು ನಮ್ಮವರು ನೋಡಲಾಗುವುದಿಲ್ಲ. ಆದುದರಿಂದ ರಾವಣನನ್ನು ಅವನ ಮಗನಾದ ಇಂದ್ರಜಿತನನ್ನು ಬಿಟ್ಟು ಅವರಿಗೆ ಸಮಾನ ಬಲನಾದ ಅಕ್ಷಕುಮಾರನನ್ನು ನಾನೀಗ ಕೊಲ್ಲುವೆನೆಂದು ಸಂಕಲ್ಪ ಮಾಡಿ ಅವನನ್ನು ತನ್ನ ಕಾಲುಗಳ ಮಧ್ಯದಲ್ಲಿ ಪಿಡಿದು ಗಗನಕ್ಕೆ ಹಾರಿದನು. ಹನುಮಂತನು ಅಕ್ಷಕುಮಾರನನ್ನು ಕುಂಬಾರನ ಚಕ್ರದಂತೆ ಗಿರಗಿರನೆ ತಿರುಗಿಸಿ ಗಗನದಿಂದ ಭೂಮಿಯ ಮೇಲೆ ಹಾಕಿದನು. ಅಕ್ಷಕುಮಾರನು ಭೂಮಿಯ ಮೇಲೆ ಬಿದ್ದು ಸತ್ತನು. ಅಕ್ಷಕುಮಾರನು ಭೂಮಿಯ ಮೇಲೆ ಪುಡಿಪುಡಿಯಾಗಿ ಬಿದ್ದುದು ಕೇಳಿ ರಾವಣನು ಚಿಂತಾಕ್ರಾಂತನಾದನು. ಆಗ ಅವನ ಅಣ್ಣನಾದ ಇಂದ್ರಜಿತನನ್ನು ಕಪಿಯ ಮೇಲೆ ಯುದ್ಧಕ್ಕೆ ಕಳುಹಿಸಿದನು. ಇಂದ್ರಜಿತು ಮಹಾಮಂತ್ರಗಳಿಂದ ಅಭಿಮಂತ್ರಿತವಾದ ಅಸ್ತ್ರಗಳನ್ನು ಹನುಮಂತನ ಮೇಲೆ ಬಿಟ್ಟನು. ಆ ಮಹಾಸ್ತ್ರಗಳಿಗೂ ಹನುಮಂತನನ್ನು ಬಾಧಿಸಲಾಗಲಿಲ್ಲ. ಇಂದ್ರಜಿತನಾಗ ಯಾರಿಂದಲೂ ತಡೆಯಲಾಗದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಅದರಿಂದಲೂ ಹನುಮಂತ ದೇವರಿಗೆ ತೊಂದರೆಯಾಗಲಿಲ್ಲ. ಆದರೂ ಹನುಮಂತನು ಇಂತು ಚಿಂತಿಸಿದನು. ಇದುವರೆಗೆ ಬ್ರಹ್ಮದೇವರ ಅನೇಕ ವರಗಳನ್ನು ನಾನು ಲೆಕ್ಕಿಸದೆ ಉಲ್ಲಂಘಿಸಿದೆನು. ಆದರೂ ನನಗೆ ಬ್ರಹ್ಮದೇವನು ಮಾನ್ಯನಾಗಿರುವನು.
ಆದುದರಿಂದ ಬ್ರಹ್ಮಾಸ್ತ್ರಕ್ಕೆ ನಾನು ಮಾನ್ಯತೆ ಕೊಡುವೆನು ಎಂಬುದಾಗಿ ಹನುಮಂತನು ನಿಶ್ಚಯಿಸಿದನು. ಬ್ರಹ್ಮಾಸ್ತ್ರದಿಂದ ನಾನು ಬಂಧಿತನಾದರೂ ರಾಕ್ಷಸರು ಸಂತೋಷಪಡುವವರೇ ಹೊರತು ಅವರು ನನ್ನನ್ನು ಏನು ಮಾಡಲಾರರು. ಅದರಿಂದಾಗಿ ನಾನು ರಾವಣನನ್ನು ನೋಡಿದಂತೆ ಆಗುತ್ತದೆ. ಇಂತು 2 ಕಾರ್ಯಗಳನ್ನು ಸಾಧಿಸುವ ಉದ್ದೇಶದಿಂದ ಹನುಮಂತ ದೇವನು ಬ್ರಹ್ಮಾಸ್ತ್ರಕ್ಕೆ ಬಂಧಿತನಾದಂತೆ ತೋರಲು ಆಗ ರಾಕ್ಷಸರು ಹನುಮಂತನನ್ನು ಹಗ್ಗಗಳಿಂದ ಕಟ್ಟಿದರು. ಅವರ ಅವಿವೇಕವನ್ನು ಕಂಡ ಬ್ರಹ್ಮಾಸ್ತ್ರವು ಅಲ್ಲಿಂದ ಬ್ರಹ್ಮಲೋಕಕ್ಕೆ ತೆರಳಿತು. ಆ ರಾಕ್ಷಸರು ಹನುಮಂತನೊಡನೆ ರಾವಣನಲ್ಲಿಗೆ ಬಂದರು. ಆಗ ರಾವಣನು ಆಂಜನೇಯನಿಗೆ ಪ್ರಶ್ನೆಗಳನ್ನು ಕೇಳಿದನು. ಎಲೆ ಕಪಿಯೇ, ನೀನು ಎಲ್ಲಿಂದ ಬಂದೆ? ನೀನು ಯಾರವನು? ವನವನ್ನು ನಾಶಪಡಿಸುವುದೇತಕ್ಕೆ? ರಾಕ್ಷಸರನ್ನು ಏಕೆ ಕೊಂದೆ? ಇಂತು ರಾವಣನ ಪ್ರಶ್ನೆಗಳಿಗೆ ಹನುಮಂತನು ತನ್ನ ಪ್ರಭುವಾದ ರಾಮಚಂದ್ರನಿಗೆ ವಂದಿಸಿ ಉತ್ತರ ರೂಪವಾಗಿ ಇಂತು ನುಡಿದನು. ರಘುಕುಲ ತಿಲಕನು ಅಸಮಾನ ಪರಾಕ್ರಮಶಾಲಿಯೂ ಆದ ಶ್ರೀರಾಮಚಂದ್ರನೇ, ದೂತನಾಗಿ ನಾನು ಬಂದಿರುವೆನು. ನಿನ್ನ ಕುಲವನ್ನು ನಾಶ ಮಾಡಲು ಸಮರ್ಥನಾದ ನನ್ನನ್ನು ಮಾರುತಿ ಎಂಬುದಾಗಿ ಕರೆಯುವರು. ಸೀತಾಮಾತೆಯನ್ನು ಪ್ರಿಯನಾದ ರಾಮಚಂದ್ರನಿಗೆ ಒಪ್ಪಿಸು. ಇಲ್ಲದಿದ್ದರೆ ಪುತ್ರ ಮಿತ್ರರ ಸಹಿತ ಬಂಧು ಜನರಿಂದ ಕೂಡಿ ನೀನು ಬೇಗನೆ ನಾಶವಾಗುತ್ತೀಯೆ ಎಂಬುದು ತಿಳಿದಿರಲಿ. ಎಚ್ಚರ. ಶ್ರೀರಾಮಚಂದ್ರನ ಬಾಣಗಳನ್ನು ತಡೆಯಲು ಬ್ರಹ್ಮ ರುದ್ರಾದ್ರಿ ದೇವತೆಗಳಿಗೂ ಸಾಧ್ಯವಿಲ್ಲ. ಹೀಗಿರುವಾಗ ಅಲ್ಪನಾದ ರಾವಣ ನಿನ್ನಿಂದ ಏನಾಗುವುದು? ವರ್ಣನಾತೀತವಾದಿ ಪರಾಕ್ರಮಶಾಲಿಯಾದ ರಾಮಚಂದ್ರನು ಕುಪಿತನಾದೊಡೆ ಅವನನ್ನು ಎದುರಿಸಲು ದೇವತೆಗಳಿಗೂ ದೈತ್ಯರಿಗೂ ಹಾಗೂ ನಾಗರಿಗೆ ಅಷ್ಟೇ ಯಾಕೆ ಅವನನ್ನು ಎದುರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಂತು ನುಡಿದ ಹನುಮಂತನ ಮೇಲೆ ಕುಪಿತನಾಗಿ ಅವನನ್ನು ಕೊಲ್ಲಲು ಹೊರಟ ರಾವಣನನ್ನು ವಿಭೀಷಣನು ತಡೆದನು. ಆಗ ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಲು ದೂತರಿಗೆ ಆಜ್ಞಾಪಿಸಿದನು. ಬಳಿಕ ಆ ರಾಕ್ಷಸರು ಹನುಮಂತನ ಬಾಲಕ್ಕೆ ಬಟ್ಟೆಗಳನ್ನು ಸುತ್ತಿ ಅದಕ್ಕೆ ಬೆಂಕಿಯನ್ನು ಹಚ್ಚಿದರು. ವಾಯುಪುತ್ರನಾದ ಅಗ್ನಿದೇವರು ವಾಯುಪುತ್ರನನ್ನು ದಹಿಸಲಿಲ್ಲ, ಸುಮ್ಮನಿದ್ದನು. ಅಮಿತ ಪರಾಕ್ರಮಶಾಲಿಯೂ ದುಃಖಾದಿ ಸರ್ವದೋಷದೂರನೂ ಆದ ಹನುಮಂತನು ಲಂಕಾಪುರವನ್ನು ದಹಿಸುವ ಉದ್ದೇಶದಿಂದ ರಾಕ್ಷಸರು ತನ್ನ ಬಾಲಕ್ಕೆ ಬಟ್ಟೆಗಳನ್ನು ಸುತ್ತಿದ್ದರೂ ಸುಮ್ಮನಿದ್ದನು. ಆಗ ಹನುಮಂತನು ತನ್ನ ಬಾಲದ ಬೆಂಕಿಯಿಂದ ಲಂಕಾಪುರವನ್ನೇ ದಹಿಸಿದನು. ವಿಶ್ವಕರ್ಮನಿಂದ ನಿರ್ಮಿತವಾದ ಲಂಕಾನಗರವು ಹನುಮಂತನ ತೇಜಕ್ಕೆ ಆಹುತಿ ಆಯಿತು. ನಗರವು ಸುಟ್ಟು ಬೂದಿಯಾಯಿತು. ಬಂಗಾರದಿಂದಲೂ ಮಣಿಗಳಿಂದಲೂ ನಿರ್ಮಿತವಾದ ಲಂಕಾನಗರವನ್ನು ಹನುಮಂತನು ಸುಟ್ಟು ಬೂದಿ ಮಾಡಿದನು. ರಾಕ್ಷಸರನ್ನು ರಾಕ್ಷಸೇಂದ್ರರನ್ನು ಕೊಂದು ನಾಶಪಡಿಸಿದನು. ಇದರಿಂದಾಗಿ ಹರ್ಷಿತನಾದ ಹನುಮಂತದೇವನು ಸಿಂಹನಾದವನ್ನು ಗೈದನು. ರಾವಣನನ್ನು ಅವನ ಮಗನಾದ ಇಂದ್ರಜಿತನನ್ನು ತೃಣಕ್ಕೆ ಸಮನಾಗಿ ನೋಡಿ ಅವರನ್ನು ಲೆಕ್ಕಿಸದೆ ಅವರಿಬ್ಬರೂ ನೋಡುತ್ತಿರಲು ಹನುಮಂತನು ಲಂಕೆಯಿಂದ ಹೊರಟನು. ಹನುಮಂತನು ಸಮುದ್ರವನ್ನು ಮತ್ತೆ ದಾಟಿ ಬಂದನು. ಕಪಿಗಳಿಂದ ಪೂಜಿತನಾದನು. ಮಧುವನದಲ್ಲಿ ಮಧುವನ್ನು ಕುಡಿದು ಫಲಗಳನ್ನು ಯಥೇಚ್ಛವಾಗಿ ತಿಂದನು. ಬಳಿಕ ಪ್ರಭುವಾದ ರಾಮಚಂದ್ರನಲ್ಲಿಗೆ ಹನುಮಂತನು ಬಂದನು. ಅಗಣಿತ ಕಲ್ಯಾಣ ಗುಣಪೂರ್ಣನೂ ದೇವದೇವನೂ ಆದ ಶ್ರೀರಾಮಚಂದ್ರನ ಬಳಿಗೆ ಕಪಿವೀರರಿಂದ ಕೂಡಿ ಹನುಮಂತನು ಬಂದನು. ಸೀತಾಮಾತೆಯು ಕೊಟ್ಟ ಚೂಡಾಮಣಿಯನ್ನು ರಾಮರಿಗರ್ಪಿಸಿ ಹನುಮಂತನು ಸಾಷ್ಟಾಂಗ ಪ್ರಮಾಣ ಮಾಡಿ ನಿಂತನು. ಸತಿಸುತರಿಗಿಂತಲೂ ಅಧಿಕ ಪ್ರೇಮಪಾತ್ರನಾದ ಶ್ರೀರಾಮಚಂದ್ರನ ಸೇವೆಯನ್ನು ಹನುಮಂತನು ಭಕ್ತಿಭರಿತನಾಗಿ ಗೈದನು. ಸಂತುಷ್ಟನಾದ ರಾಮಚಂದ್ರನು ಹನುಮಂತನಿಗೆ ಸಾಯುಜ್ಯ ಪದವಿಯನ್ನಿತ್ತನು. ಹನುಮಂತನನ್ನು ರಾಮನು ಬಿಗಿದಪ್ಪಿದನು. ಹರ್ಷಿತನಾದ ರಾಮಚಂದ್ರನು ಹನುಮನಿಗೆ ಸಹಭೋಗವನ್ನಿತ್ತನು. ವಾಯುಪುತ್ರನು ಸಹಸ್ರ ಸೂರ್ಯ ಪ್ರಭೆಯುಳ್ಳವನು ಕಲ್ಪವೃಕ್ಷ ಸ್ವರೂಪಿಯೂ ಸುಖರೂಪನೂ ಆದ ರಾಮದೂತನಿಗೆ ನಮಸ್ಕರಿಸುವೆನು. ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ಕರುಣಿಸುವ ಮಹಾಬಲಶಾಲಿಯೂ
ಸರ್ವಶತ್ರುನಾಶಕನೂ ಆದ ರಾಮಪ್ರಿಯನಿಗೆ ನಮಿಸುವೆನು. 32 ಲಕ್ಷಣಗಳಿಂದ ಭೂಷಿತನಾದ ಹೇಮಪೀಠದಲ್ಲಿ ಆಸೀನನಾಗಿರುವ ಅನೇಕ ರತ್ನ ಖಚಿತವಾದ ಕುಂಡಲ ವಲಯಾದಿ ಆಭರಣಯುಕ್ತನೂ ಆದ ಮಾರುತಾತ್ಮ ಅಜ್ಜನಿಗೆ ನಮಿಸುವೆನು. 30 ಕೋಟಿ ಬೀಜ ಸಂಯುಕ್ತನೂ 12 ಬಾರಿ ಪ್ರತಿಷ್ಠಿಸಲ್ಪಟ್ಟವನೂ ಪದ್ಮಾಸನದಲ್ಲಿ ಕುಳಿತಿರುವವನೂ ಶಾಪಾನುಗ್ರಹ ಸಕ್ತನೂ ಆದ ಹನುಮಂತನಿಗೆ ವಂದಿಸುತ್ತೇನೆ.